ಮತಾಂತರದ ಕುತಂತ್ರಕ್ಕೆ ಹಿಂದೂಗಳು ಈಗ ಟಕ್ಕರ್ ಕೊಡ್ತಿದ್ದಾರೆ. ಹಿಂದೂ ಸಂಘಟನೆಗಳಿಂದ ಮಾಸ್ಟರ್ ಪ್ಲಾನ್ ಒಂದು ಸಿದ್ಧಗೊಂಡಿದೆ. ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆಗೆ ತಯಾರಿಯಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ 101 ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರಂತೆ. ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ನಿರ್ಧಾರ ಇದು. 101 ದೇವಸ್ಥಾನಗಳಲ್ಲಿ. ಯಾಕಂದ್ರೆ ನಿನ್ನೆ ನಾವು ಗಮನಿಸ್ತಾ ಇದ್ವಲ್ಲ, QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೆಲಸ ಇಲ್ವಾ, ಕಷ್ಟ ಇದೆಯಾ, ಎಲ್ಲವೂ ಕೂಡ ಪರಿಹಾರ ಆಗುತ್ತೆ, ಕೆಲಸ ಸಿಗುತ್ತೆ ಅಂತ ನಂಬಿಸಿ ಮತಾಂತರಕ್ಕೆ ಪ್ರಯತ್ನಗಳಾಗ್ತಾ ಇತ್ತಲ್ಲ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಈ ಪ್ಲಾನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ವೀರೇಶ್, ನಿನ್ನೆ ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರ ಮಾಡುವಂತಹ ಪ್ರಕ್ರಿಯೆ ಹೇಗೆ ಶುರುವಾಗಿತ್ತು? QR ಕೋಡ್ ಅನ್ನು ಬಳಸಿ ಅಂತ ಹೇಳ್ತಾ ಇದ್ರು. ಆ ನಂತರ ಅವ್ರನ್ನ ಕನ್ವರ್ಟ್ ಮಾಡುವಂತಹ ಪ್ರಯತ್ನಗಳು ಯಾವ ರೀತಿ ಆಗ್ತಾ ಇತ್ತು ಅಂತ. ಈಗ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ಪ್ಲಾನ್ ಅಂತೆ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಯಾವ ರೀತಿ ಇರುತ್ತೆ? ಶ್ರುತಿ, ಯಾಕಂದ್ರೆ ಈ ಕ್ರಿಶ್ಚಿಯನ್ ಮಿಷನರಿಗಳು ಒಂದ್ ಕಡೆ ಮುಗ್ಧ ವ್ಯಕ್ತಿಗಳನ್ನ ಕನ್ವರ್ಟ್ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಈ ಶಾಲೆಗಳಲ್ಲಿ ಸಹ ಏನು ಕನ್ವರ್ಟ್ ದಂಧೆ ನಡೆದಿದೆ ಎಂಬುದು ಒಂದು ಗಂಭೀರ ಆರೋಪ ಸಹ ಕೇಳಿಬಂತು. ಹೀಗಾಗಿ ಹಿಂದೂಪರ ಸಂಘಟನೆಗಳು ಇದೀಗ ಹೊಸ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಸುಮಾರು ರಾಜ್ಯಾದ್ಯಂತ 102 ದೇವಾಲಯಗಳಲ್ಲಿ ಇದೀಗ ಹಿಂದೂ ಧರ್ಮದ ಪಾಠ ಮಾಡಲು ಈಗ ಮುಂದಾಗಿದ್ದಾರೆ. ಅಂದ್ರೆ ಈ ಒಂದು ಮತಾಂತರವನ್ನ ತಡೆಗಟ್ಟಲು ಶಾಲೆಗಳಲ್ಲಿ ಸಹ, ಯಾಕಂದ್ರೆ ಮಕ್ಕಳಿಗೆ ತಿಳಿಸಬೇಕು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮ ಅಂದ್ರೆ ಏನು, ಜೀವನ ಪದ್ಧತಿ ಯಾವ ರೀತಿ ಇರುತ್ತೆ, ಉಡುಗೆ ತೊಡುಗೆ ಏನು, ಆಹಾರ ಪದ್ಧತಿ ಏನು, ಹೀಗೆ ಹಲವಾರು ವಿಚಾರಗಳನ್ನ ಮಕ್ಕಳಿಗೆ ತಿಳಿಸುವ ಪ್ರಯತ್ನಕ್ಕೆ ಇದೀಗ ಹಿಂದೂ ಸಂಘಟನೆಗಳು ಮುಂದಾಗಿದ್ದಾವೆ. ಬೆಂಗಳೂರಿನಲ್ಲಿ 25 ದೇವಸ್ಥಾನಗಳು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು 101 ದೇವಸ್ಥಾನ. ಹೀಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಅದು ಸಂಜೆ ಹೊತ್ತು 1 ಗಂಟೆವರೆಗೂ ಹಿಂದೂ ಧರ್ಮದ ಪಾಠ ಈ ಹಿಂದೂಪರ ಸಂಘಟನೆಗಳು, ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಬೋಧಕರು ಸಹ ನೇಮಕವಾಗ್ತಾರೆ. ಪಠ್ಯ ಯಾವ ರೀತಿ ರಚನೆ ಇರಬೇಕಂತ ಒಂದ್ ಕಡೆ ಎಲ್ಲಾ ರೀತಿಯಾಗಿ ಪ್ಲಾನ್ ಸಹ ರೂಪಿಸಿದ್ದಾರೆ. ಅಂದ್ರೆ ಮಕ್ಕಳಿಗೆ ಹಿಂದೂ ಧರ್ಮ ಅಂದ್ರೆ ಹುಟ್ಟುಹಬ್ಬ ಹೇಗೆ ಆಚರಣೆ ಮಾಡಬೇಕು, ಕುಂಕುಮ ಅಂದ್ರೆ ಏನು, ಮತ್ತೊಂದು ಕಡೆ ಬಟ್ಟೆಗಳು ಯಾವ ರೀತಿ ನಾವು ತೊಡಗಬೇಕು, ಜಾತ್ರೆಗಳನ್ನ ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು, ಹಬ್ಬಗಳನ್ನ ನಾವು ಯಾವ ರೀತಿ ಮಾಡಬೇಕು, ಹೀಗೆ 10 ವಿಷಯಗಳನ್ನ ಮಕ್ಕಳಿಗೆ ತಿಳಿಸುವ ಪ್ರಯತ್ನಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಂದಾಗಿದೆ. ಮತ್ತು ಈ ಮತಾಂತರ ವಿಚಾರವಾಗಿ ಏನಾದರೂ ಶಾಲೆಗಳಲ್ಲಿ ಬಂದ್ರೆ ಯಾವ ರೀತಿ ನಾವು ಟಕ್ಕರ್ ಕೊಡಬೇಕು, ಮಕ್ಕಳು ಯಾವ ರೀತಿಯಾಗಿ ಬಲ ತುಂಬಬೇಕು, ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಎಲ್ಲವನ್ನು ತಿಳಿಸುವ ಪ್ರಯತ್ನಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಂದಾಗಿದ್ದೇವೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತಾಂತರದ ಕುತಂತ್ರಕ್ಕೆ ಹಿಂದೂಗಳು ಈಗ ಟಕ್ಕರ್ ಕೊಡ್ತಿದ್ದಾರೆ. ಹಿಂದೂ ಸಂಘಟನೆಗಳಿಂದ ಮಾಸ್ಟರ್ ಪ್ಲಾನ್ ಒಂದು ಸಿದ್ಧಗೊಂಡಿದೆ. ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆಗೆ ತಯಾರಿಯಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ 101 ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರಂತೆ. ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ನಿರ್ಧಾರ ಇದು. 101 ದೇವಸ್ಥಾನಗಳಲ್ಲಿ. ಯಾಕಂದ್ರೆ ನಿನ್ನೆ ನಾವು ಗಮನಿಸ್ತಾ ಇದ್ವಲ್ಲ, QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೆಲಸ ಇಲ್ವಾ, ಕಷ್ಟ ಇದೆಯಾ, ಎಲ್ಲವೂ ಕೂಡ ಪರಿಹಾರ ಆಗುತ್ತೆ, ಕೆಲಸ ಸಿಗುತ್ತೆ ಅಂತ ನಂಬಿಸಿ ಮತಾಂತರಕ್ಕೆ ಪ್ರಯತ್ನಗಳಾಗ್ತಾ ಇತ್ತಲ್ಲ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಈ ಪ್ಲಾನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ವೀರೇಶ್, ನಿನ್ನೆ ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರ ಮಾಡುವಂತಹ ಪ್ರಕ್ರಿಯೆ ಹೇಗೆ ಶುರುವಾಗಿತ್ತು? QR ಕೋಡ್ ಅನ್ನು ಬಳಸಿ ಅಂತ ಹೇಳ್ತಾ ಇದ್ರು. ಆ ನಂತರ ಅವ್ರನ್ನ ಕನ್ವರ್ಟ್ ಮಾಡುವಂತಹ ಪ್ರಯತ್ನಗಳು ಯಾವ ರೀತಿ ಆಗ್ತಾ ಇತ್ತು ಅಂತ. ಈಗ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ಪ್ಲಾನ್ ಅಂತೆ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಯಾವ ರೀತಿ ಇರುತ್ತೆ? ಶ್ರುತಿ, ಯಾಕಂದ್ರೆ ಈ ಕ್ರಿಶ್ಚಿಯನ್ ಮಿಷನರಿಗಳು ಒಂದ್ ಕಡೆ ಮುಗ್ಧ ವ್ಯಕ್ತಿಗಳನ್ನ ಕನ್ವರ್ಟ್ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಈ ಶಾಲೆಗಳಲ್ಲಿ ಸಹ ಏನು ಕನ್ವರ್ಟ್ ದಂಧೆ ನಡೆದಿದೆ ಎಂಬುದು ಒಂದು ಗಂಭೀರ ಆರೋಪ ಸಹ ಕೇಳಿಬಂತು. ಹೀಗಾಗಿ ಹಿಂದೂಪರ ಸಂಘಟನೆಗಳು ಇದೀಗ ಹೊಸ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಸುಮಾರು ರಾಜ್ಯಾದ್ಯಂತ 102 ದೇವಾಲಯಗಳಲ್ಲಿ ಇದೀಗ ಹಿಂದೂ ಧರ್ಮದ ಪಾಠ ಮಾಡಲು ಈಗ ಮುಂದಾಗಿದ್ದಾರೆ. ಅಂದ್ರೆ ಈ ಒಂದು ಮತಾಂತರವನ್ನ ತಡೆಗಟ್ಟಲು ಶಾಲೆಗಳಲ್ಲಿ ಸಹ, ಯಾಕಂದ್ರೆ ಮಕ್ಕಳಿಗೆ ತಿಳಿಸಬೇಕು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮ ಅಂದ್ರೆ ಏನು, ಜೀವನ ಪದ್ಧತಿ ಯಾವ ರೀತಿ ಇರುತ್ತೆ, ಉಡುಗೆ ತೊಡುಗೆ ಏನು, ಆಹಾರ ಪದ್ಧತಿ ಏನು, ಹೀಗೆ ಹಲವಾರು ವಿಚಾರಗಳನ್ನ ಮಕ್ಕಳಿಗೆ ತಿಳಿಸುವ ಪ್ರಯತ್ನಕ್ಕೆ ಇದೀಗ ಹಿಂದೂ ಸಂಘಟನೆಗಳು ಮುಂದಾಗಿದ್ದಾವೆ. ಬೆಂಗಳೂರಿನಲ್ಲಿ 25 ದೇವಸ್ಥಾನಗಳು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು 101 ದೇವಸ್ಥಾನ. ಹೀಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಅದು ಸಂಜೆ ಹೊತ್ತು 1 ಗಂಟೆವರೆಗೂ ಹಿಂದೂ ಧರ್ಮದ ಪಾಠ ಈ ಹಿಂದೂಪರ ಸಂಘಟನೆಗಳು, ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಬೋಧಕರು ಸಹ ನೇಮಕವಾಗ್ತಾರೆ. ಪಠ್ಯ ಯಾವ ರೀತಿ ರಚನೆ ಇರಬೇಕಂತ ಒಂದ್ ಕಡೆ ಎಲ್ಲಾ ರೀತಿಯಾಗಿ ಪ್ಲಾನ್ ಸಹ ರೂಪಿಸಿದ್ದಾರೆ. ಅಂದ್ರೆ ಮಕ್ಕಳಿಗೆ ಹಿಂದೂ ಧರ್ಮ ಅಂದ್ರೆ ಹುಟ್ಟುಹಬ್ಬ ಹೇಗೆ ಆಚರಣೆ ಮಾಡಬೇಕು, ಕುಂಕುಮ ಅಂದ್ರೆ ಏನು, ಮತ್ತೊಂದ್ ಕಡೆ
ಬಟ್ಟೆಗಳು ಯಾವ ರೀತಿ ನಾವು ತೊಡಗಬೇಕು, ಜಾತ್ರೆಗಳನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು, ಹಬ್ಬಗಳನ್ನ ನಾವು ಯಾವ ರೀತಿ ಮಾಡಬೇಕು, ಹೀಗೆ ಹತ್ತಾರು ವಿಷಯಗಳನ್ನ ಮಕ್ಕಳಿಗೆ ತಿಳಿಸುವ ಪ್ರಯತ್ನಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಂದಾಗಿದೆ. ಮತ್ತು ಈ ಮತಾಂತರ ವಿಚಾರವಾಗಿ ಏನಾದರೂ ಶಾಲೆಗಳಲ್ಲಿ ಬಂದ್ರೆ ಯಾವ ರೀತಿ ನಾವು ಟಕ್ಕರ್ ಕೊಡಬೇಕು, ಮಕ್ಕಳು ಯಾವ ರೀತಿಯಾಗಿ ಬಲ ತುಂಬಬೇಕು, ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಎಲ್ಲವನ್ನು ತಿಳಿಸುವ ಪ್ರಯತ್ನಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಂದಾಗಿದ್ದೇವೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತಾಂತರದ ಕುತಂತ್ರಕ್ಕೆ ಹಿಂದೂಗಳು ಈಗ ಟಕ್ಕರ್ ಕೊಡ್ತಿದ್ದಾರೆ. ಹಿಂದೂ ಸಂಘಟನೆಗಳಿಂದ ಮಾಸ್ಟರ್ ಪ್ಲಾನ್ ಒಂದು ಸಿದ್ಧಗೊಂಡಿದೆ. ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆಗೆ ತಯಾರಿಯಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ 101 ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರಂತೆ. ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ನಿರ್ಧಾರ ಇದು. 101 ದೇವಸ್ಥಾನಗಳಲ್ಲಿ. ಯಾಕಂದ್ರೆ ನಿನ್ನೆ ನಾವು ಗಮನಿಸ್ತಾ ಇದ್ವಲ್ಲ, QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೆಲಸ ಇಲ್ವಾ, ಕಷ್ಟ ಇದೆಯಾ, ಎಲ್ಲವೂ ಕೂಡ ಪರಿಹಾರ ಆಗುತ್ತೆ, ಕೆಲಸ ಸಿಗುತ್ತೆ ಅಂತ ನಂಬಿಸಿ ಮತಾಂತರಕ್ಕೆ ಪ್ರಯತ್ನಗಳಾಗ್ತಾ ಇತ್ತಲ್ಲ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಈ ಪ್ಲಾನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ವೀರೇಶ್, ನಿನ್ನೆ ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರ ಮಾಡುವಂತಹ ಪ್ರಕ್ರಿಯೆ ಹೇಗೆ ಶುರುವಾಗಿತ್ತು? QR ಕೋಡ್ ಅನ್ನು ಬಳಸಿ ಅಂತ ಹೇಳ್ತಾ ಇದ್ರು. ಆ ನಂತರ ಅವ್ರನ್ನ ಕನ್ವರ್ಟ್ ಮಾಡುವಂತಹ ಪ್ರಯತ್ನಗಳು ಯಾವ ರೀತಿ ಆಗ್ತಾ ಇತ್ತು ಅಂತ. ಈಗ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ಪ್ಲಾನ್ ಅಂತೆ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಯಾವ ರೀತಿ ಇರುತ್ತೆ? ಶ್ರುತಿ, ಯಾಕಂದ್ರೆ ಈ ಕ್ರಿಶ್ಚಿಯನ್ ಮಿಷನರಿಗಳು ಒಂದ್ ಕಡೆ ಮುಗ್ಧ ವ್ಯಕ್ತಿಗಳನ್ನ ಕನ್ವರ್ಟ್ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಈ ಶಾಲೆಗಳಲ್ಲಿ ಸಹ ಏನು ಕನ್ವರ್ಟ್ ದಂಧೆ ನಡೆದಿದೆ ಎಂಬುದು ಒಂದು ಗಂಭೀರ ಆರೋಪ ಸಹ ಕೇಳಿಬಂತು. ಹೀಗಾಗಿ ಹಿಂದೂಪರ ಸಂಘಟನೆಗಳು ಇದೀಗ ಹೊಸ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಸುಮಾರು ರಾಜ್ಯಾದ್ಯಂತ 102 ದೇವಾಲಯಗಳಲ್ಲಿ ಇದೀಗ ಹಿಂದೂ ಧರ್ಮದ ಪಾಠ ಮಾಡಲು ಈಗ ಮುಂದಾಗಿದ್ದಾರೆ. ಅಂದ್ರೆ ಈ ಒಂದು ಮತಾಂತರವನ್ನ ತಡೆಗಟ್ಟಲು ಶಾಲೆಗಳಲ್ಲಿ ಸಹ, ಯಾಕಂದ್ರೆ ಮಕ್ಕಳಿಗೆ ತಿಳಿಸಬೇಕು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮ ಅಂದ್ರೆ ಏನು, ಜೀವನ ಪದ್ಧತಿ ಯಾವ ರೀತಿ ಇರುತ್ತೆ, ಉಡುಗೆ ತೊಡುಗೆ ಏನು, ಆಹಾರ ಪದ್ಧತಿ ಏನು, ಹೀಗೆ ಹಲವಾರು ವಿಚಾರಗಳನ್ನ ಮಕ್ಕಳಿಗೆ ತಿಳಿಸುವ ಪ್ರಯತ್ನಕ್ಕೆ ಇದೀಗ ಹಿಂದೂ ಸಂಘಟನೆಗಳು ಮುಂದಾಗಿದ್ದಾವೆ. ಬೆಂಗಳೂರಿನಲ್ಲಿ 25 ದೇವಸ್ಥಾನಗಳು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು 101 ದೇವಸ್ಥಾನ. ಹೀಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ, ಅದು ಸಂಜೆ ಹೊತ್ತು 1 ಗಂಟೆವರೆಗೂ ಹಿಂದೂ ಧರ್ಮದ ಪಾಠ ಈ ಹಿಂದೂಪರ ಸಂಘಟನೆಗಳು, ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಬೋಧಕರು ಸಹ ನೇಮಕವಾಗ್ತಾರೆ. ಪಠ್ಯ ಯಾವ ರೀತಿ ರಚನೆ ಇರಬೇಕಂತ ಒಂದ್ ಕಡೆ ಎಲ್ಲಾ ರೀತಿಯಾಗಿ ಪ್ಲಾನ್ ಸಹ ರೂಪಿಸಿದ್ದಾರೆ. ಅಂದ್ರೆ ಮಕ್ಕಳಿಗೆ ಹಿಂದೂ ಧರ್ಮ ಅಂದ್ರೆ ಹುಟ್ಟುಹಬ್ಬ ಹೇಗೆ ಆಚರಣೆ ಮಾಡಬೇಕು, ಕುಂಕುಮ ಅಂದ್ರೆ ಏನು, ಮತ್ತೊಂದು ಕಡೆ ಬಟ್ಟೆಗಳು ಯಾವ ರೀತಿ ನಾವು ತೊಡಗಬೇಕು, ಜಾತ್ರೆಗಳನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು, ಹಬ್ಬಗಳನ್ನ ನಾವು ಯಾವ ರೀತಿ ಮಾಡಬೇಕು, ಹೀಗೆ ಹತ್ತಾರು ವಿಷಯಗಳನ್ನ ಮಕ್ಕಳಿಗೆ ತಿಳಿಸುವ ಪ್ರಯತ್ನಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಂದಾಗಿದೆ. ಮತ್ತು ಈ ಮತಾಂತರ ವಿಚಾರವಾಗಿ ಏನಾದರೂ ಶಾಲೆಗಳಲ್ಲಿ ಬಂದ್ರೆ ಯಾವ ರೀತಿ ನಾವು ಟಕ್ಕರ್ ಕೊಡಬೇಕು, ಮಕ್ಕಳು ಯಾವ ರೀತಿಯಾಗಿ ಬಲ ತುಂಬಬೇಕು, ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಎಲ್ಲವನ್ನು ತಿಳಿಸುವ ಪ್ರಯತ್ನಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಂದಾಗಿದ್ದೇವೆ. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತಾಂತರದ ಕುತಂತ್ರಕ್ಕೆ ಹಿಂದೂಗಳು ಈಗ ಟಕ್ಕರ್ ಕೊಡ್ತಿದ್ದಾರೆ. ಹಿಂದೂ ಸಂಘಟನೆಗಳಿಂದ ಮಾಸ್ಟರ್ ಪ್ಲಾನ್ ಒಂದು ಸಿದ್ಧಗೊಂಡಿದೆ. ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆಗೆ ತಯಾರಿಯಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ 101 ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರಂತೆ. ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ನಿರ್ಧಾರ ಇದು. 101 ದೇವಸ್ಥಾನಗಳಲ್ಲಿ. ಯಾಕಂದ್ರೆ ನಿನ್ನೆ ನಾವು ಗಮನಿಸ್ತಾ ಇದ್ವಲ್ಲ, QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಕೆಲಸ ಇಲ್ವಾ, ಕಷ್ಟ ಇದೆಯಾ, ಎಲ್ಲವೂ ಕೂಡ ಪರಿಹಾರ ಆಗುತ್ತೆ, ಕೆಲಸ ಸಿಗುತ್ತೆ ಅಂತ ನಂಬಿಸಿ ಮತಾಂತರಕ್ಕೆ ಪ್ರಯತ್ನಗಳಾಗ್ತಾ ಇತ್ತಲ್ಲ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಈ ಪ್ಲಾನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ವೀರೇಶ್, ನಿನ್ನೆ ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರ ಮಾಡುವಂತಹ ಪ್ರಕ್ರಿಯೆ ಹೇಗೆ ಶುರುವಾಗಿತ್ತು? QR ಕೋಡ್ ಅನ್ನು ಬಳಸಿ ಅಂತ ಹೇಳ್ತಾ ಇದ್ರು. ಆ ನಂತರ ಅವ್ರನ್ನ ಕನ್ವರ್ಟ್ ಮಾಡುವಂತಹ ಪ್ರಯತ್ನಗಳು ಯಾವ ರೀತಿ ಆಗ್ತಾ ಇತ್ತು ಅಂತ. ಈಗ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ಪ್ಲಾನ್ ಅಂತೆ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಯಾವ ರೀತಿ ಇರುತ್ತೆ?